ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪಾರಂಪರಿಕ ಕಟ್ಟಡ ವಿಧಾನಸೌಧಕ್ಕೆ ಮತ್ತೆ ಧಕ್ಕೆ ಆಗಿದೆ. 3ನೇ ಮಹಡಿಯ 2 ಕೊಠಡಿ ರೆನೋವೇಷನ್ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. 2 ಕೊಠಡಿಗಳ ನಡುವೆ ಗೋಡೆ ಒಡೆದು 2 ಬಾಗಿಲನ್ನು ನಿರ್ಮಾಣ ಮಾಡ್ತಿದ್ದಾರೆ. 330 ಮತ್ತು 130A ರೂಮಿನ ನಡುವಿನ ಗೋಡೆ ಡೆಮಾಲಿಷನ್ ಮಾಡಿರುವುದು. 330A ಕೊಠಡಿಯಲ್ಲಿ 2 ಗೋಡೆಯನ್ನು ನಿರ್ಮಿಸಿ ಚಿಕ್ಕ ರೂಮ್ಗಳನ್ನು ನಿರ್ಮಾಣ ಮಾಡಲಾಗ್ತಿದೆ. ಈ ಕೊಠಡಿ ಇದುವರೆಗೂ ಕೂಡ ಯಾವುದೇ ಸಚಿವರಿಗೆ ಹಂಚಿಕೆ ಆಗಿಲ್ಲ. ಯಾವುದೇ ಬದಲಾವಣೆ ಇದ್ದರೆ PWD ಮತ್ತು DPR ಅನುಮತಿ ಎಲ್ಲ ಬೇಕಂತೆ. ಒಂದು ಪಾರಂಪರಿಕ ಕಟ್ಟಡ ಇದು. ವಿಧಾನಸೌಧ ಗ್ರೇಡ್ 1 ಅಥವಾ ಪ್ರಮುಖ ಪಾರಂಪರಿಕ ರಚನೆಯಾಗಿ ಗುರುತಿಸಲ್ಪಟ್ಟಿದೆ. ಈ ನಿಯಮದ ಪ್ರಕಾರ ಯಾವುದೇ ಪಾರಂಪರಿಕ ಕಟ್ಟಡದ ಮೂಲ ವಾಸ್ತುಶಿಲ್ಪ, ಒಳಾಂಗಣ ವಿನ್ಯಾಸ, ರಚನಾತ್ಮಕ ಗೋಡೆಗಳನ್ನು ಪರಿವರ್ತನೆ ಮಾಡೋದು ಅಥವಾ ಒಡೆಯೋದು ಕಾನೂನು ಬಾಹಿರ ಅಂತ. ತಮ್ಮ ಕೊಠಡಿಗಳಲ್ಲಿ ವಾಸ್ತು ಅಥವಾ ಅನುಕೂಲಕ್ಕಾಗಿ ಈಗ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ಈ ಕೊಠಡಿಗಳನ್ನು ಡೆಮಾಲಿಷನ್ ಮಾಡಿದ್ದಕ್ಕೆ ವಿಸ್ತೀರ್ಣ ಕಡಿಮೆ ಇದೆ ಅನ್ನುವ ಕಾರಣಕ್ಕಾಗಿ ಮಾಡ್ತಿದ್ದಾರೆ ಅಂತ. ಅವರ ಅನುಕೂಲಕ್ಕೆ ತಕ್ಕಂತಹ ರೂಮ್ಗಳಿಲ್ಲ ಅನ್ನುವ ಕಾರಣಕ್ಕಾಗಿ ಇದನ್ನು ಮಾಡ್ತಿದ್ದಾರೆ ಅಂತ. ಒಂದು ವೇಳೆ ಅದನ್ನು ಮಾಡೋದಕ್ಕೆ ಬಯಸಿದರೂ ಕೂಡ ಲೋಕೋಪಯೋಗಿ ಇಲಾಖೆ ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಮುಖ್ಯ ಇಂಜಿನಿಯರ್ಗಳ ತಾಂತ್ರಿಕ ಅನುಮತಿ ಪಡೆದುಕೊಳ್ಳೋದು ಕಡ್ಡಾಯ ಆಗಿದೆ. ಈಗ ಹೊಸ ಸರ್ಕಾರ ಬಂತು, ಅದಾದ ನಂತರ ಕೊಠಡಿಗಳನ್ನು ಒಡೆದು ವಿಸ್ತರಣೆ ಮಾಡ್ತಿದ್ದಾರೆ. ವಾಸ್ತು ಪ್ರಕಾರ ಬಾಗಿಲುಗಳನ್ನು ಬದಲಾಯಿಸೋದು ಇದೆಲ್ಲವೂ ಕೂಡ ಆಗ್ತಾ ಇತ್ತು. 2014ರಲ್ಲಿ ವಿನಯ್ ಕುಮಾರ್ ಸೊರಕೆ ಈ ಗೋಡೆಯನ್ನು ಒಡೆಸಿದಾಗ ಸಾರ್ವಜನಿಕವಾಗಿ ವಿರೋಧ ವ್ಯಕ್ತವಾಗಿತ್ತು. 342 ಮತ್ತು 343 ಈ ಕೊಠಡಿ ನಡುವಿನ ಒಂದು ಗೋಡೆ ಇತ್ತು. ಆ ಗೋಡೆಯನ್ನು ಒಡೆದು ಒಂದು ರೂಮ್ ಮಾಡಿದ್ರು. 2012ರಲ್ಲಿ ಸಚಿವರಾಗಿದ್ದಂಥ ಮುರುಗೇಶ್ ನಿರಾಣಿ 340A ಮತ್ತು 340B ಈ ರೂಮ್ಗಳ ಒಳವಿನ್ಯಾಸವನ್ನು ಕೂಡ ಬದಲಾವಣೆ ಮಾಡಿದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಆ ಬಳಿಕ ಸದನದಲ್ಲಿ ಎಲ್ಲ ಚರ್ಚೆ ಆಗಿತ್ತು. ಈ ರೀತಿ ಗೋಡೆ ಹೊಡಿಬಾರ್ದು ಅಂತ ತೀರ್ಮಾನ ಮಾಡಲಾಗಿತ್ತು. ಆದರೂ ಕೂಡ ವಾಸ್ತು ಕಾರಣಕ್ಕಾಗಿ, ಬೇರೆ ಬೇರೆ ಅವರ ಅನುಕೂಲದ ಕಾರಣಕ್ಕಾಗಿ ಈ ರೀತಿಯಾಗಿ ಗೋಡೆ ಹೊಡೆಯುವಂಥ ಕಾರ್ಯ ಈ ತನಕವೂ ಕೂಡ ಮುಂದುವರೆದಿದೆ. ಈಗ ಒನ್ಸ್ ಅಗೇನ್ ಇದು ನಡೀತಾ ಇರೋದನ್ನು ನೋಡ್ತಾ ಇದ್ದೀರಿ ನೀವು.